ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆ ನೋಡಿ ವೀಕ್ಷಕರೇ, ಬಹಳ ಪ್ರಬಲವಾಗಿರತಕ್ಕಂಥ ಸಂಚಿಕೆ. ಯಾಕಂದರೆ ಯಾರೆಲ್ಲವೂ ಕೂಡ ಈ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಚಿತ್ತಾನಾಮ ನಕ್ಷತ್ರದಲ್ಲಿ ಜನಿಸಿದಂಥ ಗುಣ ಸ್ವಭಾವ. ಯಾಕಂದರೆ ಚಿತ್ತಾನಾಮ ನಕ್ಷತ್ರ ಅಂತ ಹೇಳಿದ್ರೆ ಬಹಳ ಪ್ರಬಲಶೀಲವಾಗಿರ್ತಕ್ಕಂಥ ನಕ್ಷತ್ರ, ಬಹಳ ಪ್ರಭಾವಶೀಲ ನಕ್ಷತ್ರ. ಮತ್ತು ಈ ಚಿತ್ತಾನಾಮ ನಕ್ಷತ್ರದಲ್ಲಿ ಜನಿಸಿದವರು ಬಹಳಷ್ಟು ಯಾರಿಗೂ ಕೂಡ ಮಿಗಿಲಾಗಿ ಎಲ್ಲ ಹೆಜ್ಜೆಯಲ್ಲೂ ಮುಂದಾಗಿರ್ತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ. ಹಾಗೆ ಸೃಜನಶೀಲರು, ಬಹಳ ಗಾಂಭೀರ್ಯವಂತರು, ಬಹಳ ಎಲ್ಲ ವಿಷಯದಲ್ಲೂ ಚಾಕುಚಕ್ಯತೆಯನ್ನು ಹೊಂದಿದವರು. ಇಂತಹ ಕೆಲಸ ಇವರ ಕೈಲಿಂದ ಆಗೋದಿಲ್ಲ ಅನ್ನೋದಿಲ್ಲ, ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಾಗಿದ್ರೆ ಬಹಳ ಅದೃಷ್ಟವಂತರಾಗಿರ್ತಾರೆ, ಅತಿ ಸುಂದರ. ಮತ್ತೆ ಅವರಿಗೆ ಏನಾದ್ರೂ ಮಚ್ಚೆ ಏನಾರು ಇದ್ದಂತ ಹೇಳಿದ್ರೆ ಆ ಹೆಣ್ಣು ಮಕ್ಕಳಿಂದ ಆ ಮನೆತನಕ್ಕೆ ಬಹಳ ಅದೃಷ್ಟ ದೇವತೆನೇ ಸಿಗತಕ್ಕಂಥ ವ್ಯಕ್ತಿತ್ವ ಅಂತಾನೆ ನಾವು ಕಾಣಬಹುದು. ಇದರಲ್ಲಿ ಏನಂತ ಹೇಳಿದ್ರೆ ನೋಡಿ, ಚಿತ್ತಾನಾಮ ನಕ್ಷತ್ರ ಜನಿಸಿದವರ ಗುಣ ಸ್ವಭಾವಗಳೇನೆಂದ್ರೆ ವಿಶೇಷವಾಗಿ ದಾಯಕವಾಗಿರ್ತಕ್ಕಂಥದ್ದು. ನೋಡಿ, ಚಿತ್ತಾ ನಕ್ಷತ್ರವು ಮಧ್ಯನಾಡಿ ಆಗುತ್ತೆ. ಹಾಗೆ ಪ್ರಾಣಿ ಬಂದು ಹುಲಿ ಹಾಕ್ತಕ್ಕಂಥದ್ದು, ಮತ್ತೆ ಇದು ರಾಕ್ಷಸ ಗಣ. ಯಾಕಂದ್ರೆ ಈ ನಕ್ಷತ್ರದ ಅಧಿದೇವತೆ ಬಂದು ವಿಶ್ವಕರ್ಮ. ಯಾಕಂದ್ರೆ ಕುಜ ಅಧಿಪತಿ ಆಗ್ತಾನೆ ಮಂಗಳ, ಬಹಳ ಪ್ರಬಲವಾದ ಗ್ರಹ ಆಗ್ತಕ್ಕಂಥದ್ದು. ಈ ನಕ್ಷತ್ರದಲ್ಲಿ ಜನಿಸಿದವರು ಬಹಳಷ್ಟು ಹಣೆಯು ಎತ್ತರವಾಗಿರ್ತಕ್ಕಂಥದ್ದಾಗಿರುತ್ತೆ, ಮತ್ತೆ ಮೂಗು ಕೂಡ ಎದ್ದು ಕಾಣುವಂಥದ್ದಾಗಿರುತ್ತೆ, ಗಲ್ಲಗಳು ಚಪಟವಾಗಿರ್ತಕ್ಕಂಥದ್ದಾಗಿರುತ್ತೆ, ದೇಹವು ಸ್ಥೂಲ ಕಾರ್ಯ ಆಗಿರುತ್ತೆ. ಅಂದ್ರೆ ಮೀಡಿಯಂ, ಅಷ್ಟು ದಪ್ಪ ಅಲ್ಲ ಅಷ್ಟು ಸಣ್ಣ ಅಲ್ಲ, ಮೀಡಿಯಂ ದಪ್ಪವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರ್ತವೆ. ಹಾಗೆ ಇವರದು ವಿಶೇಷವಾಗಿ ಕಿವಿಗಳಂತಕ್ಕಂಥದ್ದು ಬಹಳ ಅಗಲವಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಹೀಗೆ ಇವರ ದೇಹ ಸ್ಥೂಲಕಾಯವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಬಹಳ ಹೆಣ್ಣು ಮಕ್ಕಳಾಗ್ತಕ್ಕಂಥದ್ದಾದ್ರೆ ಬಹಳ ಆಕರ್ಷಣೆ ಆಗಿರ್ತಕ್ಕಂಥದ್ದಾಗಿರ್ತಾರೆ, ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದಾಗಿರ್ತಾರೆ, ಬಹಳಷ್ಟು ಬುದ್ಧಿವಂತರಾಗಿರ್ತಕ್ಕಂಥದ್ದಾಗಿರ್ತಾರೆ. ಎಲ್ಲಾ ವಿಧದಲ್ಲೂ ಕೂಡ ಸಾಕಷ್ಟು ವೃದ್ಧಿದಾಯಕವಾದ ಪ್ರಶಂಸೆಗಳನ್ನು ಗಳಿಸ್ತಕ್ಕಂಥದ್ದಾಗಿರ್ತಾರೆ. ಯಾಕಂದ್ರೆ ಈ ಹೆಣ್ಣು ಮಕ್ಕಳು ವಿವಾಹದ ಹೋದ ನಂತರ ಗಂಡನ ಮನೆಗೆ ಅದೃಷ್ಟ ದೇವತೆ ಅಂತ ನಾನು ಹೇಳಬಹುದು. ಹಾಗೆ ಗಂಡು ಮಕ್ಕಳಾದ್ರೆ ಯಾವುದೇ ಒಂದು ವಿವಾಹದ ನಂತರ ಹೆಣ್ಣು ಮಕ್ಕಳಿಗೆ ಅದೃಷ್ಟ ತರುವಂತದ್ದಾಗಿರ್ಬೋದು. ಅಷ್ಟು ಚಾಕುಚಕ್ಯತೆ ಶಕ್ತಿಗಳನ್ನ ಹೊಂದಿರತಕ್ಕಂತಹ ಮನಸ್ಥಿತಿದವರಾಗಿರ್ತಾರೆ, ಗುಣಗಳ ಸ್ವಭಾವಗಳನ್ನು ಹೊಂದಿರತಕ್ಕಂಥದ್ದಾಗಿರ್ತಾರೆ. ಮತ್ತೆ ಇವರು ಬಹಳ ನೋಡಿ ಆಕರ್ಷಣೆ ಆಗಿ ನೋಡಲು ಬಹಳಷ್ಟು ಆಕರ್ಷಣೆ ಆಗಿರ್ತಕ್ಕಂತಹ ದೇಹ, ಮತ್ತೆ ಇವರ ಮೈ ಮಾಟ ಆ ಥರ ಆಕರಣವಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಮಕ್ಕಳು ಕೂಡ ಹೆಣ್ಣು ಮಕ್ಕಳಾಗಿದ್ರು ಕೂಡ ಗಂಡು ಮಕ್ಕಳು ಬಹಳ ಸುಂದರ ಲಕ್ಷಣದವರಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಈ ನಕ್ಷತ್ರದವರು ತಮ್ಮದೇ ತಾವು ತೋರಿಸ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನ, ಹೇಳಿಕೆಗಳನ್ನ ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಸ್ವಭಾವದವರಾಗಿರ್ತಾರೆ. ಯಾಕಂದ್ರೆ ಇಂಪ್ರೆಷನೇಷನ್ ಅಂದ್ರೆ ಹೇಳ್ಕೊಳ್ಳುವಂಥದ್ದು ಅತಿಯಾದ ರೀತಿಯಲ್ಲಿ ಎಲ್ಲ ಇವರು ಏನೇ ವಿಷಯಗಳನ್ನು ಮಾಡಿದ್ರು ಕೂಡ ಎಲ್ಲರಿಗೂ ಖುಷಿ ಪಡಿಸಿ ಹೇಳ್ಕೊಳ್ಳುವಂಥದ್ದು, ಖುಷಿಯಾದ ವಿಚಾರಗಳನ್ನ ಹೇಳ್ಕೊತಾರೆ. ಏನಾಗುತ್ತೆ, ಅದು ಇವ್ರಿಗೂ ಖುಷಿ ಆಗುತ್ತೆ, ಮತ್ತೆ ಅವ್ರಿಗೂ ಕೂಡ ಖುಷಿ ಆಗ್ತಕ್ಕಂಥದ್ದಾಗುತ್ತೆ. ಆ ಥರ ಎಲ್ಲ ನಡೀತಕ್ಕಂಥದ್ದಾಗುತ್ತೆ. ಆ ಕಾರಣದಿಂದ ಈ ನಕ್ಷತ್ರದವರು ಪರಿಪೂರ್ಣವಾಗಿ ಬಹಳಷ್ಟು ಬಹಳ ಅದೃಷ್ಟದವರಂತಾನೆ ಹೇಳ್ಬೋದು. ಮತ್ತೆ ಈ ನಕ್ಷತ್ರದಲ್ಲಿ ಜನರನ್ನ ಬಳಸ್ಕೊಳ್ಳೋದು ತುಂಬಾ. ಯಾಕಂದ್ರೆ ಈ ನಕ್ಷತ್ರ ತುಂಬಾ ಬಳಸ್ಕೋತಾರೆ, ಆಮೇಲೆ ಎಲ್ಲಾರನ್ನೂ ಇವ್ರಿಗೆ ಮಾಡಿ ಇವ್ರನ್ನ ಯೂಸ್ ಮಾಡ್ಕೊಂಡು ಕೈ ಬಿಟ್ಟಿರ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಅಷ್ಟನ್ನ ಎಲ್ಲರನ್ನೂ ನಂಬ್ತಾರೆ ಇವರು. ಮತ್ತೆ ಇವರಲ್ಲಿ ಆತ್ಮವಿಶ್ವಾಸ ಇಟ್ಕೊಳ್ಳೋದು ಜಾಸ್ತಿ. ಮತ್ತೆ ಹಾಗೆ ಇವರು ಎಲ್ಲಾ ವಿಷಯದಲ್ಲೂ ಕ್ರಿಯಾಶೀಲರಾಗಿರ್ತಾರೆ, ಎಲ್ಲ ಓಪನ್ ಆಗಿ ಮಾತಾಡ್ತಕ್ಕಂಥದ್ದು, ಓಪನ್ ಹಾರ್ಟ್ ಆಗಿ ಹೇಳ್ತಕ್ಕಂಥದ್ದು. ಇವ್ರದ್ದು ಏನೇ ಮೈಂಡ್ ಅಲ್ಲಿ ಇದ್ರು ಕೂಡ ಅದು ಪಟ ಅಂತ ಹೇಳ್ತಕ್ಕಂಥದ್ದಾಗ್ಬಿಡುತ್ತೆ. ಆ ತರ ಮನಸ್ಥಿತಿದವರಾಗಿರ್ತಕ್ಕಂಥ ವ್ಯಕ್ತಿತ್ವಗಳನ್ನ ನಾವು ಕಾಣಬಹುದು. ಹಾಗೆ ಬಹಳ ಚತುರರು, ಬಹಳ ಚಾಣಕ್ಷತನದವರು ಅಂತ ಗುಣಗಳನ್ನ ನಾವು ಕಾಣಬಹುದು. ಮತ್ತು ಇವರು ತುಂಬಾ ಇಮೇಜಿನೇಷನ್ ಮಾಡ್ಕೊಂಡದ್ದು, ಹೊಸ ವಿಚಾರಗಳನ್ನ ಅಲೌಕಿಕವಾಗಿ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಹೊಸ ತನಕ್ಕೆ ಬಹಳಷ್ಟು ಆದ್ಯತೆಗಳನ್ನ ಕೊಡ್ತಕ್ಕಂಥದ್ದು. ಮತ್ತೆ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಶುಕ್ರ ನೀಚ ಸ್ಥಾನವಾಗಿರೋದ್ರಿಂದ ಸ್ವಲ್ಪ ನಂಬಿದವರಲ್ಲಿ ಪ್ರೀತಿಯಲ್ಲಿ ಮೋಸಗಳಾಗ್ತಕ್ಕಂಥದ್ದು, ನಂಬಿರೋದ್ರಲ್ಲಿ ಮೋಸಗಳಾಗ್ತಕ್ಕಂಥದ್ದು, ಸಡನ್ ಆಗಿ ಇಷ್ಟಪಟ್ಟವರಿಂದ ದೂರ ಆಗ್ತಕ್ಕಂಥದ್ದು, ಈ ತರ ಎಲ್ಲ ಅತಿಯಾಗಿ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ ಈ ನಕ್ಷತ್ರದವರಿಗೇನೆ. ಯಾಕಂತ ಹೇಳಿದ್ರೆ ಈ ನಕ್ಷತ್ರದವರು ಮುಂದಾಲೋಚನೆ ಮಾಡೋದು ಬಹಳ ಜಾಸ್ತಿ, ಮತ್ತೆ ಸಿಕ್ಸ್ ಸೆನ್ಸ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇವರಿಗೆ.
ಮುಂದಾಲೋಚನೆ, ಈಗ ನಾಳೆ ಹೇಗೆ, ಮುಂದಿನ ದಿನಗಳು ಹೇಗೆ, ಈ ಕೆಲಸದ ಬಗ್ಗೆ ಐಡಿಯಾಗಳು ತುಂಬಾ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ತುಂಬಾ ಸೌಮ್ಯ ಸ್ವಭಾವದವರು, ಕೆಲಸದಲ್ಲಿ ಬಹಳಷ್ಟು ಹಠ ಬಂದ್ರೆ ಎಲ್ಲ ಚಾಕು ಚಕ್ಯದಲ್ಲಿ ಕೆಲಸದಲ್ಲೇ ಮಾಡಿ ತೋರಿಸ್ತಕ್ಕಂತಹ ಕೋಪನೂ ಕೂಡ ಕೆಲಸದಲ್ಲೇ ಮಾಡಿ ತೋರಿಸ್ಬಿಡ್ತಾರೆ. ಮತ್ತೆ ಲೆಕ್ಕಾಚಾರದ ಬದುಕು ಅಂತ ಹೇಳಿದ್ರೆ ಬಹಳಷ್ಟು ಲೆಕ್ಕಾಚಾರಗಳನ್ನು ಇಟ್ಟು ತೋರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಮತ್ತು ಈ ನಕ್ಷತ್ರದವರು ಬಂದು ಫ್ಯಾಮಿಲಿ ವಿಷಯದಲ್ಲಿ ತುಂಬಾ ಕೋಪವನ್ನು ತೋರಿಸ್ಕೊಳ್ತಾರೆ. ಹಾಗೆ ನಿಷ್ಠುರವಾಗಿರ್ತಾರೆ. ಹಾಗೆ ಎಲ್ಲಾ ವಿಷಯದಲ್ಲೂ ಕೂಡ ತುಂಬಾನೇ ಕೋಪ, ನಿಷ್ಠುರ ತೋರಿಸ್ಕೊಳ್ತಾರೆ. ಹಾಗೇನೆ ಕೂಡ ಅದೇ ಮನೋಭಿಮಾನವನ್ನು ಪ್ರೀತಿ ವಿಶ್ವಾಸನು ಸಡನ್ ಅಲ್ಲೇ ತೋರಿಸ್ಕೊಂಡ್ಬಿಡ್ತಾರೆ. ಎಷ್ಟು ಕೋಪ ಮಾಡ್ಕೊಳ್ತಾರೋ, ಎಷ್ಟು ಹಠ ಮಾಡ್ಕೊಳ್ತಾರೋ ಹಾಗೆ ಪ್ರೀತಿಸ್ತಾರೆ ಫ್ಯಾಮಿಲಿ ಅವ್ರನ್ನ, ಯಾರೇ ಆಗಿರ್ಲಿ. ಅಂತಹ ಮನಸ್ಥಿತಿ ಇದ್ದವರು. ಯಾಕಂದ್ರೆ ಕೋಪ ಇದ್ರೇನೆ ಅಲ್ವಾ ಪ್ರೀತಿ ಇರೋದು. ಆ ತರ ಮನೋಭಿಲಾಷೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದಿರುತ್ತೆ. ಮತ್ತೆ ಇವರು ಅತಿ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡಲಿಕ್ಕೆ ಬಹಳಷ್ಟು ಇರತಕ್ಕಂಥದ್ದು. ಯಾಕಂದ್ರೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಏನಾಗುತ್ತೆ, ಲಕ್ಸುರಿ ಲೈಫ್. ಯಾಕಂದ್ರೆ ಯಾವ್ದನ್ನು ಇವರು ಕೆಟ್ಟದ ಯೋಚನೆ, ಕೆಟ್ಟ ವಿಚಾರ, ಕೆಟ್ಟ ಆಲೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಬಹಳ ಲಕ್ಸುರಿ ಲೈಫ್ ಅನ್ನ ಇಷ್ಟಪಡ್ತಕ್ಕಂಥದ್ದಾಗಿರ್ತಾರೆ. ಮತ್ತೆ ಅತಿ ಹೆಚ್ಚು ಹಣಕಾಸಿನಲ್ಲಿ ಇವ್ರಿಗೆ ಏನಾಗುತ್ತೆ, ಹೊರಗಡೆ ಎಷ್ಟೇ ಹಣಕಾಸು ಕೊಟ್ಟರು ಇವರಿಗೆ ಸಡನ್ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಇವ್ರನ್ನ ಬಳಸ್ಕೊಂಡು ಹಣಕಾಸೆಲ್ಲ ಇಸ್ಕೊಂಡು ಅವರು ಮುಂದುವರಿತಕ್ಕಂಥ ವ್ಯಕ್ತಿತ್ವಗಳ ಬಳಸೋದೇ ಜಾಸ್ತಿ. ಚಿತ್ತಾ ನಕ್ಷತ್ರದವರನ್ನ ಬಳಸ್ಕೊಳ್ಳೋದೇ ಜಾಸ್ತಿ. ಆ ಕಾರಣದಿಂದ ಏನಾಗುತ್ತೆ, ಬಹಳ ನಂಬೋದು ಜಾಸ್ತಿ ಇವರು. ಎಲ್ಲರನ್ನೂ ನಂಬಿ ಬಿಡ್ತಾರೆ. ನಂಬಿ ಹಣವನ್ನು ಕೊಟ್ಟಾಗ ಹಿಂದಿರುಗೇ ಬರೋದಿಲ್ಲ. ಆ ಥರ ಎಲ್ಲ ಸಮಸ್ಯೆಗಳಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅಂಥದ್ದೇನಾದ್ರು ಹಣಕಾಸಿಂದು ಆರೋಗ್ಯದಲ್ಲಿ ತೊಂದರೆಗಳಿದ್ರೆ ಅವ್ರು ಏನಿಲ್ಲ, ಈ ಸರಳ ವಿಧಾನಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಅವರಿಗೆ ಬಹಳಷ್ಟು ಒಳ್ಳೇದಾಗುತ್ತೆ, ಬಹಳ ಶುಭ ಆಗುತ್ತೆ. ಏನಂತ ಹೇಳಿದ್ರೆ, ಪ್ರಬಲವಾಗಿ ಬಂದು ಏನು ಮಾಡಬೇಕಂತ ಹೇಳಿದ್ರೆ, ಇದಕ್ಕೆ ಬಿಳಿ ಎಕ್ಕದ ಎಲೆ ಗಿಡದ ಬೇರನ್ನು ತಂದು ಅದನ್ನ ಹಸುವಿನ ಗಂಜಲದಲ್ಲಿ ತೇದಿ, ಆ ಗಂಜಲವನ್ನು ತೇದಿಂದ ಅದರ ತಿಲಕವನ್ನು ನಿತ್ಯ ಹಣೆಗೆ ಧರಿಸ್ಕೊಳ್ಳೋದ್ರಿಂದ ಇವರಿಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗಿ ಶುಭವಾಗುತ್ತೆ. ಹಾಗೆ ನಿಮಗೇನೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ.